ನೋಡಿಮ್ಮ, ಒಂದು ಮದುವೆ ಮಾಡ್ಬೇಕಂದ್ರೆ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡೋಂಥ ದೊಡ್ಡವ್ರು ಹೇಳಿದ್ದಾರೆ. ಹಂಗಂತ ಆ ಸುಳ್ಳನ್ನ ನಾವು ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ? ಆಗಲ್ಲ. ಹಾಗಾಗಿ ನಾನು ಇರೋ ವಿಚಾರನ ನೇರವಾಗಿ ಹೇಳ್ತೀನಿ. ಆಮೇಲೆ ನನ್ನ ಮಗಳನ್ನ ನೀವು ಮದುವೆ ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಸೇರಿದ್ದು. ಅಲ್ಲವಾ, ಅದು ಸ್ವಲ್ಪ ಆಮೇಲೆ ಮಾತಾಡಿದ್ರೆ ಆಗ್ತಿತ್ತು. ರಮೇಶ, ನೀನು ಸುಮ್ಮನೆ ಇರು. ನಿನಗೆ ಗೊತ್ತಾಗಲ್ಲ. ಅವರಿಗೆ ಈಗಲೇ ಸತ್ಯ ಗೊತ್ತಾಗಲಿ ಬಿಡು. ಅದಕ್ಕೆ ಯಾಕೆ ಭಯ ಪಡಬೇಕು? ಏನ್ರಿ, ನಿಮ್ಮ ಅಮ್ಮಗೇನು ತಲೆ ಕೆಟ್ಟಿದ್ಯಾ? ಈ ಥರ ಮಾತಾಡ್ತಿದ್ದಾರೆ. ಅಯ್ಯೋ, ನಾನು ಏನು ಮಾಡೋಣ ಹೇಳಿ ಈಗ. ಅಯ್ಯಮ್ಮ ಇರೋದನ್ನ ಹೇಳ್ತೀನಿ ಅಂತ ಕೂತ್ಕೊಂಡಾಳೆ. ಹೇಳಿ ಬಿಡತ್ಲಾಗೆ. ಅಯ್ಯೋ, ಅದೇನು ವಿಚಾರ ಹೇಳಿ ಜಯಮ್ಮ ಅವರೇ. ಇರ್ಲಿ ಬಿಡಪ್ಪ ರಮೇಶ, ನೀನು ಯಾಕೆ ಅದನ್ನು ಹೇಳ್ಬೇಡ ಅಂತ ಇದು ಮಾಡ್ತಿದ್ಯಾ? ನಾವು ತಿಳ್ಕೊಳ್ತೀವಿ ಏನ್ರಿ. ಈಗ ಆ ವಿಷಯನ ಹೆಂಗೆ ಹೇಳ್ಬೇಕಂತ ನನಗೇ ಗೊತ್ತಾಗ್ತಿಲ್ಲಮ್ಮ. ಆದರೂ ನಿಮಗೆ ಆ ವಿಚಾರ ತಿಳಿಸ್ಲೇಬೇಕು. ತಿಳಿಸಿಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗುತ್ತೆ. ಅಯ್ಯೋ, ಅದರಲ್ಲಿ ಏನೂ ಅಂದ್ಕೊಳ್ಳಲ್ಲ, ಪರವಾಗಿಲ್ಲ, ಹೇಳಿ ಜಯಮ್ಮ ಅವರೇ. ನೋಡಿಮ್ಮ, ನನ್ನ ಮಗಳು ಚಿಕ್ಕವಳಿದ್ಲು. ಅವಳು ಚಿಕ್ಕವಳು ಅಂದರೆ ಒಂದು 17-16 ವರ್ಷದಳೇನೋ. ಆವಾಗ ನನ್ನ ಮಗಳಲ್ಲಿ ಒಂದು ನಡಿಬಾರ್ ಘಟನೆ ನಡೆದೋಗ್ಬಿಡ್ತು ಕಣಮ್ಮ ನನ್ನ ಮಗಳ ಜೀವನದಲ್ಲಿ. ಹಾಗಾಗಿ ನನ್ನ ಮಗಳಿಗೆ ಮಕ್ಕಳಾಗಂಥ ಭಾಗ್ಯನೇ ಕಳ್ಕೊಂಬಿಟ್ಟಿದ್ದಾಳೆ ನನ್ನ ಮಗಳು. ಹೌದು ಆಂಟಿ, ಅವಾಗ ನಮ್ಮ ತಂಗಿಗೊಂದು 16 ವರ್ಷ ಇರ್ಬೇಕಾರೆ ನಮ್ಮ ಅಪ್ಪನ ಜೊತೆ ಗಾಡಿಗೆ ಹೋಗ್ಬೇಕಾರೆ ಅಲ್ಲಿ ಯಾವುದೋ ಒಂದು ಅಡ್ಡ ಲಾರಿ ಬಂದು ಗುದ್ದು ಬಿಟ್ಟತ್ತೆ. ನಮ್ಮಪ್ಪ ಅಲ್ಲೇ ಪ್ರಾಣ ಬಿಟ್ಟರು. ನನ್ನ ತಂಗಿಗೆ ಬಲವಾಗಿ ಹೊಟ್ಟಿಗೆ ಪೆಟ್ಟು ಬೀರಿದ್ರಿಂದ ಅದನ್ನ ಗರ್ಭಕೋಶ ತೆಗಿಬೇಕು, ಇಲ್ಲಾಂದ್ರೆ ನಿಮ್ಮ ಮಗಳು ಉಳಿಯಲ್ಲ ಅಂದ್ಬಿಟ್ರು. ನಮಗೆ ಅವತ್ತು ನನ್ನ ತಂಗಿನೇ ಮುಖ್ಯ ಹಾಕೊಂಡ್ಲು. ಹಾಗಾಗಿ ಅದನ್ನು ತೆಗಿಸ್ಲೇಬೇಕಂತ ಒಂದು ಅನಿವಾರ್ಯತೆ ಬಂದದ್ರಿಂದ ತೆಗ್ಸಿದ್ದೀವಿ. ಅಲ್ಲ ಕಣೆ ಲಕ್ಷ್ಮೋ, ನಿನ್ನ ಗಂಡುಗೆ ನಿಮ್ಮ ಅತ್ತಿಗೆ ತಲೆಗೆ ಬುದ್ಧಿನೇ ಇಲ್ಲಲ್ಲಿ. ಬಂದು ಗಂಡುಗಳಿಗೆಲ್ಲ ಇರೋದನ್ನೆಲ್ಲ ಹೋಗುತ್ತಾವೆ. ಯಾರು ಒಪ್ಪುತ್ತಾರೆ ಹೇಳಿ? ಅದನ್ನೇ ಆಂಟಿ ನಾನು ಹೇಳ್ತಿರೋದು. ಹೇಳ್ಬೇಡ್ರಿ ಅನ್ನಂಗೆಲ್ಲ ಹೇಳ್ತಾರೆ. ನಮ್ಮ ಮಾತು ಯಾರು ಕೇಳ್ತಾರೆ ಹೇಳ್ರಿ ಇವರು? ನೋಡಮ್ಮ, ಇರೋ ವಿಚಾರ ನಾವು ಮುಚ್ಚು ಮರೆ ಇಲ್ದಂಗೆ ತಿಳಿಸಿದ್ದೀವಿ. ಇದು 4 ಹಾಕ್ತಿರೋ ನೀರಕ್ಕೆ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು. ನಾವು ಹಂಗಂತ ನಮ್ಮ ಮಗಳನ್ನ ನೀವು ಮದುವೆ ಮಾಡ್ಕೊಂಡ್ಲೇಬೇಕಂತ ಏನು ಹೇಳಲ್ಲ. ನಿಮ್ಮಗೂ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಮಗನಿಗೂ ಎಲ್ಲರಿಗೂ ಒಪ್ಪಿಗೆ ಇದ್ದರೆ ಮಾತ್ರ ನೋಡಮ್ಮ, ಅದನ್ನು ವಿಚಾರ ಮಾಡಿ ನಮಗೆ ತಿಳಿಸ್ರಿ. ಅಲ್ಲ, ನೀವು ಮದುವೆಗಿಂತ ಮುಂಚೆ ಹೇಳಿದ್ದು ಒಳ್ಳೆಯದೇ ಆಯಿತು. ಪಾಪ ನಿಮ್ಮ ಮಗಳ ಜೀವನದಲ್ಲಿ ಇಂಥದ್ದಾಗಬಾರ್ದಾಗಿತ್ತು, ಆಗಿದೆ. ಇವಳು ಶಾರದಾ ನಮ್ಮ ಹತ್ರ ಎಷ್ಟು ಚೆನ್ನಾಗಿದ್ದಾಳೆ. ಒಂದು ದಿನಕ್ಕೂ ಒಂದು ಸರಿನೂ ಇದನ್ನು ನಮ್ಮ ಹತ್ರ ಹೇಳೇ ಇಲ್ಲ ನೋಡ್ರಿ. ಇರಲಿ ತಗೊಳ್ರಿ, ಪರವಾಗಿಲ್ಲ, ನೀವೇನು ಬೇಜಾರು ಮಾಡ್ಕೊಂಬೇಡ್ರಿ. ನಾನು ಯಾವುದಕ್ಕೂ ನಿಮಗೆ ಫೋನ್ ಮಾಡ್ತೀನಿ. ನಮ್ಮ ಯಜಮಾನ್ರ ಹತ್ರ ಹೋಗಿ ಮಾತಾಡ್ತೀನಿ. ಮಾತಾಡಿ ನಿಮಗೆ ತಿಳಿಸ್ತೀನಿ ನಾನು. ಸರಿ ಅಮ್ಮ, ಆಯಿತು, ಹಂಗೆ ಮಾಡಿರಿ. ಬಾರೋ ಹೋಗೋಣ. ಈಗ ತಾಯಿಗೂ ಮಗನಿಗೂ ಸಮಾಧಾನ ಆಯ್ತಾ ನಿಮಗೆ? ಈಗ ಹೋಗಿ ಇಬ್ರು ಒಂದು ತೊಂಗೆ ತುಂಬ ಹಾಲು, ಅದ್ರಾಗ ಸ್ವಲ್ಪ ತುಪ್ಪ ಸಕ್ಕರೆ ಹಾಕ್ಕೊಂಡು ಹೊಟ್ಟೆ ತುಂಬ ಕುಡಿದ್ಬಿಡ್ರಿ. ಅಲ್ಲಮ್ಮ ಲಕ್ಷ್ಮಿ, ನೀನು ಈ ಮನೆ ಸೊಸೆಯಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಮ್ಮ. ಅಲ್ಲ, ಅವಳಿಗೆ ಮುಚ್ಚಿಟ್ಟು ನಾವು ಮದುವೆ ಮಾಡಿದರೆ ನಾಳೆ ದಿನ ಗಂಡನ ಮನೆಗೆ ಗೊತ್ತಾಗಿ ಮತ್ತೆ ಪುನಃ ಇಲ್ಲಿಗೆ ಕಳಿಸ್ತಾರೆ. ಅವಾಗ ತಲೆನೋವು ಯಾರಿಗೆ ಹೇಳು? ನಾನು ಅಡ್ದವಳು. ನನ್ನ ಮಗಳಿಗೆ ಯಾವ ಜೀವನ ಕೊಡಬೇಕು, ಏನು ಮಾಡಬೇಕು, ಅವಳ ಭವಿಷ್ಯ ಹೆಂಗೆ ರೂಪಿಸ್ಬೇಕನ್ನೋದು ನನಗೆ ಗೊತ್ತಿದೆ ಅಮ್ಮ. ನೀನು ಈ ಥರ ಎಲ್ಲ ಮಾತಾಡಬೇಡ. ನೋಡ್ರಿ, ನಿಮ್ಮಮ್ಮ ಹೆಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆ. ನಾನು ಈ ಮನೆ ಸೊಸೆಯಾಗಿನೇ ಒಳ್ಳೇದೇ ನಾನು ಯೋಚನೆ ಮಾಡಿ ಹೇಳಿದ್ದು. ಅಲ್ಲ, ನಾಳೆ ಗೊತ್ತಾದಾಗ ನೋಡ್ಕೆರೋಣ. ಹಿಂಗೆ ಮದುವೆ ಆಗ್ಲಿದ್ದಂಗೆ ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ಹೇಳ್ರಿ? ಹೌದೌದೌದು ಜಯಕ್ಕ, ನೀನು ತಪ್ಪು ಮಾಡಿಬಿಟ್ಟೆ. ಅಲ್ಲ ರಮೇಶಪ್ಪ, ನಿಮ್ಮವ್ವ ಗೊತ್ತಾಗಲ್ಲ ಅಂದರೆ ನಿನಗೂ ಗೊತ್ತಾಗಲ್ಲೇನಪ್ಪ? ಇದೆಲ್ಲ ಇವರಿಬ್ಬರಿಗೆ ಗೊತ್ತಾಗಿದ್ರೆ ಯಾಕಂటే ಹಿಂಗಾಗೋದು? ಅವಳಿನ ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ? ಅವಳ ಜವಾಬ್ದಾರಿ ಯಾರು ತಗೊಂತಾರೆ? ನಮ್ಮ ಅತ್ತೆ ಆದರೂ ಎಷ್ಟು ದಿನ ಬದುಕಿರುತ್ತೆ ಹೇಳ್ರಿ? ಆಮೇಲೆ ನಾವೇ ನೋಡ್ಕೊಬೇಕಾ ಅವಳನ್ನ? ನೋಡಮ್ಮ, ನೀನು ಹಿಂಗೆಲ್ಲ ಮಾತಾಡಬೇಡ. ನಾನು ಜೀವ ಇರೋವರೆಗೂ ನನ್ನ ಮಗಳಿಗೆ ಏನು ಒಳ್ಳೇದು ಏನು ಕೆಟ್ಟದ್ದು ಅದನ್ನೇ ನಾನು ಮಾಡ್ತೀನಿ. ಅಲ್ಲಮ್ಮ, ಒಂದು ಮಾತು ಕೇಳ್ತೀನಿ. ನಿನಗೆ ನಿಮ್ಮ ಅಕ್ಕನೋ ನಿಮ್ಮ ತಂಗಿಗೋ ಇದೇ ಪರಿಸ್ಥಿತಿ ಆಗಿದ್ದಿದ್ರೆ ನೀನು ಏನು ಮಾಡ್ತಿದ್ದೆಮ್ಮ ಅವಾಗ? ಅಯ್ಯೋ ಅತ್ತೆ, ನೀವು ಬಾಯಿನ ಬಿಗಿಡ್ಕೊಂಡು ಮಾತಾಡಬೇಕು. ಇಲ್ಲಾಂದರೆ ಅಷ್ಟೇ, ನಾನು ತವ್ರ ಮನೆ ಸುದ್ದಿಗೆ ನೀವು ಬರ್ಕೂಡ್ದು. ನಮ್ಮ ಮನೇಲಿ ಯಾರು ಈ ಥರ ದರಿದ್ರಗೆಟ್ಟವರು ಯಾರೂ ಇಲ್ಲ. ನಿನ್ನ ಮಗಳು ಅಂಥ ನಕ್ಷತ್ರದಾಗ ಹುಟ್ಟಿದಾಳೆ. ಅದಕ್ಕೆ ಅವಳಿಗೆ ಹಿಂಗೆ ಆಗಿರೋದು. ಅದಕ್ಕೆಲ್ಲ ನಾವು ಹೊಣೆ ಆಗ್ತೀವಾ? ನೋಡ ರಮೇಶ, ನೀನೇನು ಹೆಂಗೆ ಮಾತಾಡ್ತಾಳೆ? ಅಲ್ಲಪ್ಪ, ನಾಳೆ ದಿನ ಅವಳಿಗೆ ಮದುವೆ ಮಾಡಿಕೊಟ್ವಿ ಅಂದ್ಕೊಳ್ರಿ. ಕೊಟ್ಟು ವಿಷಯ ಗೊತ್ತಾಗೋದಕ್ಕೂ ಈ ಮುಂಚೆ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಗೊತ್ತೇನಾ ರಮೇಶ? ಹೇಳ ನೀನು ಹೆಂಡ್ತಿ ಬುದ್ಧಿನ. ಅಲ್ಲ, ಅವಳಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಏನೋ ನನ್ನ ಮಗಳು ಪ್ರಾಣ ತೆಗೆದ್ರೆ ನಾನೇನು ಮಾಡೋಣ ಅವಾಗ? ನನ್ನ ಜೀವ ಇರೋವರೆಗೂ ನನ್ನ ಮಗಳಿಗೆ ನಾನಂತೂ ಅನ್ಯಾಯ ಮಾಡಲ್ಲ. ನೀವು ಗಂಡ ಹೆಂಡ್ತಿ ಇಷ್ಟ ಇದ್ದು ಈ ಮನೆಗಿರಂಗಿದ್ರೆ ಇರ್ರಿ, ಇಲ್ಲ ನೀವು ಇರಲ್ಲ ಅಂದರೆ ಇವತ್ತೇ ಹೊರಟೋಗ್ಬಿಡ್ರಿ.
ನೋಡ್ದೇನ್ರಿ ಇಷ್ಟು ದಿನ ನಮ್ಮವ್ವ ನನ್ನ ತಂಗಿ ಅಂತ ತಂದು ತಂದು ಹಾಕಿ ಇವತ್ತು ನೋಡ್ರಿ ನಾ ಮನೆ ಬಿಟ್ಟು ಹೋಗ್ಬೇಕಂತೆ. ನಾನು ಯಾಕೆ ಹೋಗ್ಬೇಕು? ನಾನು ಈ ಮನೆಗೆ ಮಳೆ ಬಡಿಸ್ಕೊಂಬಂದಿದ್ದೀನಿ. ಅಷ್ಟು ಸುಲಭವಾಗಿ ನಾನು ಈ ಮನೆ ಬಿಟ್ಟು ಹೋಗ್ತೀನಾ? ಹೋಗಂಗಿದ್ರೆ ನೀನು ನಿನ್ನ ಮಗಳು ಹೋಗ್ರಿ. ಇಬ್ರು ಈಗ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀರಾ? ಇಲ್ಲಿ ಮಾಡ್ತಿರೋದೇನು ಆಗ್ತಿರೋದೇನು ನೀವಿಬ್ರು ಮಾತಾಡ್ತಿರೋದೇನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆ ಥರ ನೀವು ಮಾತಾಡ್ತಿದ್ದೀರಾ. ಹೌದು, ನೀವು ಎಷ್ಟೇ ಆಗಲಿ ತಾಯಿ ಪರ ತಂಗಿ ಪರ ಅಷ್ಟೇ ಮಾತಾಡೋದು. ನನ್ನ ಪರವಾಗಿ ನೀವು ಯಾವತ್ತು ಮಾತಾಡಿದ್ದೀರಾ ಹೇಳ್ರಿ? ನಾನು ಕೇಳಿದ್ರಲ್ಲಿ ಏನು ತಪ್ಪಿದೆ? ಹೌದು ಕಣೆ ರಾಮೇಶಪ್ಪ, ನೀನು ಬಿಟ್ಟರೆ ನೀನು ಹೆಂಡ್ತಿಗೆ ಯಾರಿದ್ದಾರೆ ಹೇಳಪ್ಪ ಮನೆಗೆ? ನಿನ್ನ ನಂಬ್ಕೊಂಡು ಅಲ್ಲೇನಾ ಲಕ್ಷ್ಮಿ ಬಂದಿರೋದು? ನೀನು ಅದನ್ನು ಅರ್ಥ ಮಾಡ್ಕೊಂಬಕ್ಕಣಪ್ಪ. ಶಾರದಾ, ನಿನಗೂ 2 ಹೆಣ್ಮಕ್ಳಿದಾವ ಕಣೆ. ನಮ್ಮಿಗ ಆದಂಗೆ ಅನ್ಯಾಯ ನಿನ್ನ ಮಕ್ಕಳಿಗಾದ್ರೆ ನೀನೇನು ಮಾಡ್ತೀಯೇ? ಅರ್ಥ ಮಾಡ್ಕೊಂಡು ಮಾತಾಡು. ಹೆಣ್ಣಿಗೆ ಎಣ್ಣೆ ಶತ್ರು ನಂಗೆ ನೀನು ಮಾತಾಡ್ತಿದೀಯಲ್ಲ, ನಿನಗೆ ನಾಚಿಕೆ ಆಗಲ್ಲ ನಿನಗೆ? ಅದೇನು ಜಯಸಣವ್ವ, ನಾನು ಏನೋ ಗಂಡ ಹೆಂಡತಿ ಜಗಳ ಆಡಬಾರ್ದು ಅಂತ ಮಾತಾಡಿದರೆ ನೀನು ನಮ್ಮಂತನೂ ಸುದ್ದೆಲ್ಲ ಮಾತಾಡಬೇಡ ನೋಡು. ನನ್ನ ಮಕ್ಕಳಿಗೇನು ನಿನ್ನ ಮಗಳಂಗೆ ಅಲ್ಲ ಕಾಣವ್ವ. ನನ್ನ ಮಕ್ಕಳೆಲ್ಲ ನೆಟ್ಟು ನೇರವಾಗೈತಾರೆ. ಈಗಲೂ ಮದುವೆ ಮಾಡು ಅಂತ ಡಾಕ್ಟ್ರು ಇಂಜಿನಿಯರು ಎಲ್ಲರೂ ಬಂದು ಕೇಳೋಗ್ತಾರೆ. ನಾವೇ ನಮ್ಮ ಮಕ್ಕಳು ಚಿಕ್ಕ ವಯಸ್ಸು ಅಂತ ಮಾಡಿಲ್ಲ. ನೀನೇನೇನೋ ಮಾತಾಡಕ್ಕೆ ಹೋಗ್ಬೇಡ. ಆಂಟಿ, ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ಅವ್ರ ಮಾತಿಗೆಲ್ಲ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಅವರು ತಾಯಿ ಮಗ ಇಬ್ಬರು ಒಂದೇನೆ. ಅವರು ಯಾರಾದರೂ ಒಳ್ಳೇದು ಹೇಳಿದ್ರೆ ಅದನ್ನು ಕೇಳೋದೇ ಇಲ್ಲ. ನೋಡೆ ಲಕ್ಷ್ಮಿ, ನಾನೇನೋ ಒಂದು ಒಳ್ಳೇದಾಗಲಿ, ಶುಭ ಕಾರ್ಯ ನಡೀಲಿ, ಪಾಪ ಅದು ಒಂದು ಸುರು ಮದುವೆಗಿದ್ವಿ ಅನ್ನೋದು ನೋಡಲಿ ಅಂತ ನಾನೇನೋ ಒಂದು ಮಾಡಿದರೆ ನನಗೆ ಹಂಗಂದ್ಬಿಟ್ಲು ನಿಮ್ಮ ಅತ್ತೆ. ಬೇಡವ್ವ, ನಮಗೆ ಇದ್ರ ಸವಾಸನೆ ಬೇಡ, ನಾನು ಹೋಗ್ತೀನಿ ಕಾಣಿ. ಆಂಟಿ ನಿಂತ್ಕೊಡ್ರಿ ಆಂಟಿ, ಬೇಜಾರಾಗಬೇಡ್ರಿ. ಆಂಟಿ ಬರ್ರಿ ಇಲ್ಲಿ. ಇಲ್ಲಮ್ಮ ತಾಯಿ, ನಿಮ್ಮವೆಲ್ಲ ದೊಡ್ಡ ಸವಾಸ ನಮಗೇನು ಬೇಡ. ಅವ್ರ ಮಕ್ಕಳನ್ನ ಹೆಂಗನ ಮಾಡ್ಕೊಂಡ್ಲಿ, ಮದುವೆನ ಮಾಡ್ಕೊಂಡ್ಲಿ, ಮುಂಜಾನ ಮಾಡ್ಕೊಂಡ್ಲಿ, ಏನು ನನ್ನ ಮಗಳ ಜೀವನ ನಾಳಾಗೋಗೋದು?